ಮಿಸ್ ಮೂಗುತಿ, ಇದು ಬೇಜಾರಾಗಿರೋ ನನಗೆ ಬುದ್ಧಿ ಹೇಳಿ ರೂಮಿಂದ ಆಚೆ ಬರೋ ಥರ ಮಾಡಿದ್ದಕ್ಕೆ. ಇದು ದೇವಸ್ಥಾನಕ್ಕೆ ಹೇಳ್ದೆ ಕೇಳದೆ ಬಂದರು ನನ್ನ ಅಪಾರ್ಥ ಮಾಡ್ಕೊಳ್ದೆ ನನ್ನ ಪ್ರಾಬ್ಲಮ್ ಎಲ್ಲ ಕೇಳಿಸ್ಕೊಂಡಿದ್ದಕ್ಕೆ. ನೀನು ಹೇಳ್ದೇ ಇದ್ದಿದ್ರೆ ನಾನು ಈಗೋನ ಅಡ್ಡ ತಂದು ಅಮ್ಮಮ್ಮನಿಂದ ದೂರ ಉಳಿದು ಬಿಡ್ತಿದ್ದೆ. ಅದಕ್ಕೆ ಇದೆ ನನ್ನ ಲೈಫ್ಗೆ ಮಿಸ್ ಮೂಗುತಿಯಾಗಿ ಎಂಟ್ರಿ ಕೊಟ್ಟಿದ್ದಕ್ಕೆ ಈ ಹೂವು. ಈ ಗಾಳಿಗೆ ನಾನು ಮಾಡೋ ಕೆಲಸ ನೋಡಕ್ಕಾಗ್ತಿಲ್ಲ ಅನ್ಸುತ್ತೆ. ಏ ಗಾಳಿ, ನೀನು ಗಾಳಿ ಆದ್ರೆ ನಾನು ಸುಂಟ್ರ ಗಾಳಿ. ಒಂದ್ ನಿಮಿಷ, ನಾನಿರೋ ಜಾಗಕ್ಕೆ ಯಾಕೆ ಬಂದು ಹೂವು ಬೀಳ್ತಾ ಇದೆ? ಅಥವಾ ನಾನಿದ್ದೀನಿ ಅಂತಾನೆ ಹೂವು ನನ್ನ ಹತ್ರ ಎಸಿತಾ ಇದ್ದಾರಾ? ಬೆಳಗ್ಗೆ ಕಸ ಗುಡಿಸೋಳು ನನ್ನ ಮೇಲೆ ಕಸ ಎಸದ್ಲಲ್ಲ, ಅವಳಿರ್ಬೋದಾ? ಅವಳಲ್ಲ. ಪಾತ್ರೆ ತೊಳೆಯೋಳು ನನ್ನ ಮೇಲೆ ನೀರು ಏರ್ಸದ್ಲಲ್ಲ, ಅವಳಿರ್ಬೋದಾ? ಅವಳೇ ಇರಬೇಕು. ಬೆಳಗ್ಗೆ ನೀರಲ್ಲಿ ಸಿಗ್ನಲ್ ಕೊಟ್ಲು, ಈಗ ಹೂವಲ್ಲಿ ಸಿಗ್ನಲ್ ಕೊಡ್ತಿದ್ದಾಳೆ. ಅಯ್ಯೋ ಕಳ್ಳಿ, ಬಂದೇರು, ನಿನ್ನ ರೆಡ್ ಹ್ಯಾಂಡಿಗೆ ಹಿಡಿತೀರಿ. ಅಂತೀಯ ಇಲ್ಲ ಬಾ ಅಂತೀಯ, ಬಂದೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೀಯ, ಓಹೋ ಅಂತೀಯ, ಲಾ 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 ಲಾ. ಈ ಹೂವು ನಿಮ್ ಕೈಯಲ್ಲಿ ಅಂದ್ರೆ ಅಡ್ಗೆ ಮನೆಯಲ್ಲಿ ಹೂವು ಹಾಕ್ತಿದ್ದು ನೀವಾ? ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೋ. ನೀನ್ ಗಾಬ್ರಿಯಲ್ಲಿ ಏನು ಹೇಳ್ತಿದ್ಯಾ ನನಗೆ ಅರ್ಥನೇ ಆಗ್ತಿಲ್ಲ. ನಿಮ್ಮಣ್ಣ ಫೋನ್ ತೆಗಿತಿಲ್ವೇ? ಆಗ್ಲಿಂದ ಫೋನ್ ಮಾಡ್ತಿದ್ದೀನಿ ಅವನಿಗೆ. ಅಣ್ಣ ಯಾಕೆ ಬೇಕಮ್ಮ? ಅದು ಪುಷ್ಪಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆನಾ? ಅದಕ್ಕೇನಾಯ್ತು? ಯಾಕೋ ಸುಸ್ತಾಗಿದ್ದಾಳೆ ಕಣೆ, ಹೊಟ್ಟೆನೂ ನೋವ್ತಿದೆಯಂತೆ. ಅಯ್ಯೋ ಹೌದಾ? ಹಾಗಿದ್ರೆ ಅಣ್ಣನ ಕಾಯೋದು ಬೇಡಮ್ಮ. ಅದಕ್ಕೆ ನಾ ಆಸ್ಪತ್ರೆ ಕರ್ಕೊಂಡು ಹೋಗೋಣ, ನಾನೇ ಬರ್ತೀನಿ. ಸರಿ ಸರಿ, ನೀನು ಬೇಗ ಬಾ, ನನ್ನ ಕೈ ಕಾಲು ಆಡ್ತಿಲ್ಲ. ಈಗ ರಜಾ ಯಾರ ಹತ್ರ ಕೇಳೋದು? ನಾಗೂ ಎಲ್ಲೂ ಕಾಣಿಸ್ತಿಲ್ವಲ್ಲ. ಕಾಫಿ ಬೇಕಂದ್ರೆ ಈಗ ಕಿಚನ್ ಹತ್ರ ಹೋಗ್ಬೇಕಾ? ಸದ್ಯ ಮಲ್ಲಿ ಇಲ್ಲದೆ ಇದ್ರೆ ಸಾಕು. ಬೆಳಿಗ್ಗೆ ವಿರಾಟ್ ಸಂಪತ್ ಅಂತ ನಾಟಕ ಆಡಕ್ಕೆ ನನಗಂತೂ ಸಾಧ್ಯ ಇಲ್ಲ. ಮಲ್ಲಿ ಇಲ್ಲ ಅನ್ಸುತ್ತೆ. ಓ, ಕಾಫಿ ರೆಡಿ ಇಟ್ಟಿದ್ದಾನೆ, ತಗೊಂಡು ಎಸ್ಕೇಪ್ ಆಗ್ಬಿಡ್ತೀನಿ. ಅಣ್ಣ ಸರ್, ಕಾಫಿ ತಗೋತಾ ಇದ್ದೆ, ಕುಡೀರಿ ಸರ್. ಹಾಂ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹಾಂ ಹೇಳು, ಮಾಡೋಣ. ಅದೇ 1-2 ಗಂಟೆ ಪರ್ಮಿಷನ್ ಬೇಕಿತ್ತು ಹೊರಗೆ ಹೋಗಕ್ಕೆ. ದಯವಿಟ್ಟು ನನ್ನ ಹತ್ರ ಪರ್ಮಿಷನ್ ಮಾತ್ರ ಕೇಳಬೇಡ, ಬಿಟ್ಬಿಡು ನನ್ನ. ಅಣ್ಣ ಸರ್, ನೀವೇ ಹಾಗೆ ಹೇಳಿದ್ರೆ ಹೇಗೆ? ಮನೆಯಲ್ಲಿ ಬೇರೆ ಯಾರ ಹತ್ರ ಬೇಕಾದರೂ ಕೇಳು, ನಾನು ಈ ಮನೇಲಿ ತುಂಬ ಚಿಕ್ಕವನಲ್ವಾ, ದೊಡ್ಡವ್ರ ಹತ್ರ ಕೇಳು, ಸರಿನಾ? ಬಾಯ್. ಅಯ್ಯೋ ಅಣ್ಣ ಸರ್, ಬಾಯ್ ಬಾಯ್ ಬಾಯ್. ಅಣ್ಣ ಸರ್, ಈಗ ಯಾರ ಹತ್ರ ಕೇಳಿ ಪರ್ಮಿಷನ್ನ?
ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ವಲ್ಲಣ್ಣ? ಅಡುಗೆ ಮನೆಯಲ್ಲಿ ಹೂ ಹಾಕಿದ್ ನೀವಾ? ನಾನು ಅಡುಗೆ ಮನೆಗ ಇಲ್ವಲ್ಲ. ಮತ್ತೆ ಈ ಹೂ ನಿಮ್ಮ ಕೈಯಲ್ಲಿ? ಈ ಹೂವನ ಮಲ್ಲಿಗೆ ಹಾಕಕ್ಕೆ. ಯಾರಿಗೆ? ಯಾರಿಗೆ ಅಂದ್ರೆ ಯಾರಿಗೂ ಇಲ್ಲ ಕಣೋ. ಆಡು ಕಣೋ, ಕೇಳಿಲ್ವಾ? ಚೆಲ್ಲಿದರು ಮಲ್ಲಿಗೆಯ ಬಾನಸು ಏರಿ ಮಗೆ. ಈ ವಿರಾಜ್ಗೆ ಏನಾಗಿದೆ? ಅಂದಾದ ಇದ್ಯಾವ ಥರ ಡ್ಯಾನ್ಸ್ ಅಣ್ಣ? ರಿಯಾ ಕಾಲೇಜಲ್ಲಿ ಕಾಂಪಿಟೇಷನ್ ಇದೆಯಲ್ಲ, ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಿದೀವಪ್ಪ. ಈ ಥರ ಡ್ಯಾನ್ಸು? ನಾಗೂನು ತಿಗ್ನೆ ಅನ್ಕೊಂಡ್ರೆ ಬಿಡೋದೇ ಇಲ್ಲ. ಕಾಲೇಜಲ್ಲಿರೋ ಡ್ಯಾನ್ಸ್ಗೆ ನಮ್ಮ ಅಡುಗೆ ಮನೇಲಿ ಹೂ ಹಾಕ್ತಿದ್ದೀರಾ? ಏ ವಿರಾಜ್, ಎಲ್ಲಿಂದ ಹುಡ್ಕೋದು ನೀನು? ಇಲ್ಲಿದ್ಯಾ ನೀನು? ಕರೆಕ್ಟ್ ಟೈಮ್ ಬಂದೆ ಕಣ, ನಿನಗೆ ಕಾಯ್ತಿದೆ. ಹಿಡ್ಕೊನಾಗು ಬಾ. ಹೂವು ಅತ್ತೆ ಅತ್ತೆ ಬಿಡಿ ಅತ್ತೆ. ಈಗ ಸುಮ್ಮನೆ ಕೂತ್ಕೊಳಕ್ ಏನ್ ತಗೋತೀಯ ನೀನು? ಇರು ಒಂದ್ ನಿಮಿಷ, ಬಂದ್ಬಿಡ್ತಾನೆ. ಅಮ್ಮ, ಪುಷ್ಪ ಬಂದ್ಯಾ? ಬೇಗ ಬರೋಕ್ ಆಗ್ಲಿಲ್ವೇನೋ ನಿನ್ಗೆ? ಎಷ್ಟೊತ್ತು ಮಾಡ್ತೀಯಾ? ಅಲ್ಲಿ ನೋಡು, ಅಲ್ಲಿ ಅವಳು ಎಷ್ಟು ಸುಸ್ತಾಗಿದ್ದಾಳೆ ಅಂತ. ಪುಷ್ಪನ ಹೆರಿಗೆಗೂ ದುಡ್ಡು ಬೇಕಲ್ವೇನೋ? ಹಾಗಂತ ಈಗ ಇದನ್ನ ಹೊಡೆಯೋದು ಬೇಡ. ಆದರೆ ಟೆಸ್ಟಿಗೆ ತಗೋ, ಇದರಲ್ಲಿ 5,000 ಇದೆ. ಬೆಳಗ್ಗೆ ದತ್ತು ಹತ್ರ ಪುಷ್ಪ ಹೆಸರಲ್ಲಿ ಸುಳ್ಳು ಹೇಳಿ ದುಡ್ಡು ತಗೊಂಡೆ. ಈಗ ನೋಡಿದ್ರೆ ಇವಳು ನಿಜವಾಗ್ಲೂ ಹುಷಾರಿಲ್ವಲ್ಲ. ಛೇ, ಪುಷ್ಪ ಏನಾಯ್ತು ನಿನಗೆ? ಏನು ಆಗಿಲ್ಲ ರೀ. ಅತ್ತೆ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಕಷಾಯ ಎಲ್ಲ ಮಾಡಿಕೊಟ್ರು. ಈಗ ನೋಡಿ ಪಾದ ಊದಿದೆ ಅಂತ ಕಾಲು ಹೊಸ್ತುತ್ತಿದ್ದಾರೆ. ನೀವಾದ್ರೂ ಹೇಳ್ರಿ. ಅಮ್ಮ ಬಿಡು ನೀನು, ನಾನು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ರೀ, ನೀವು ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಆಸ್ಪತ್ರೆ ಕರ್ಕೊಂಡು ಹೋಗೋಂಥದ್ದು ಏನೂ ಆಗಿಲ್ಲ. ಗಾಬರಿ ಆಗ್ಬೇಡಿ ಅಂದ್ರೆ ಹೇಗ್ ಪುಷ್ಪ? ಅವ್ನು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಡಿ, ನೀನ್ ಮೊದಲು ಆಸ್ಪತ್ರೆಗೆ ಹೋಗ್ಬಾ. ನನಗೂ ಸಮಾಧಾನ, ಎಲ್ರಿಗೂ ಸಮಾಧಾನ. ಮೆತ್ತಿಗೆ ಎಪ್ಸೋ 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 ಎಪ್ಸೋ. ಅಮ್ಮ, ಹುಷಾರು. ನಾನು ಆಲ್ರೆಡಿ ಡಾಕ್ಟರ್ ಹತ್ರ ಹೆಸರು ಬಸ್ ಬಂದಿದ್ದೀನಿ. ನೀನು ಬಾ ಪುಷ್ಪ, ಹೊರಡೋಣ. ಒಂದ್ ನಿಮಿಷ ಕಣೋ, ನಾನು ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಬರ್ತೀನಿ ಜೊತೆಲಿ. ಅಮ್ಮ, ಅಷ್ಟೆಲ್ಲ ಟೈಮ್ ಇಲ್ಲ, ಹೊರಗಡೆ ಕ್ಯಾಬ್ ಕಾಯ್ತಾ ಇದೆ, ತಡ ಆಗುತ್ತೆ. ಬಾ ಪುಷ್ಪ. ಸರಿ ಸರಿ, ಲೇಟ್ ಆಗೋದು ಬೇಡ. ಇರು ಒಂದ್ ನಿಮಿಷ ಇರು. ವಿಶ್ವ ನೋಡ, ಈ ಬ್ಯಾಗಲ್ಲಿ ಜೀರಿಗೆ ನೀರು, ಆಮೇಲೆ ಇದು ಕಷಾಯ ಎಲ್ಲ ಇಟ್ಟಿದ್ದೀನಿ. ದಾರಿ